ಏನಂದ್ರೆ ನೀವು ನಾನು ರಿಷಿ ಸರ್ನ ಬಿಡ್ಬೇಕಾ? ಇಲ್ಲ ಅಂದ್ರೆ ನೀವೇ ನನ್ನ ರಿಷಿ ಸರಿಂದ ದೂರ ಮಾಡ್ತೀರಾ? ಹಾ, ನೀವೇ ಅಲ್ಲ, ಯಾರೇ ಬಂದ್ರುವೆ ನನ್ನ ರಿಷಿ ಸರ್ನ ದೂರ ಮಾಡಕ್ಕೆ ಸಾಧ್ಯನೇ ಇಲ್ಲ. ನಮ್ಮಿಬ್ರು ಮಧ್ಯ ಇರೋದು ಬರೀ ಪ್ರೀತಿ ಅಲ್ಲ, ನಮ್ಮಿಬ್ರು ಪ್ರೀತಿ ಸಂಕೇತವಾಗಿರೋ ಮಗು. ನಾನು ತಾಯಿ ಆಗ್ತಾ ಇದ್ದೀನಿ. ನಾನೇ ನಿಮಗೆ ಫೋನ್ ಮಾಡಮ್ಮ ಅಂತಿದ್ದೆ, ಅಷ್ಟಾಗೆ ನೀವೇ ಸಿಕ್ಕಿದ್ರಿ. ಅದು ಅಲ್ಲದೆ ಎಂತ ಪವಿತ್ರವಾದ ಜಾಗದಲ್ಲಿ ಸಿಕ್ಕಿದ್ದೀರಾ. ನನ್ನ ರಿಷಿ ಸರ್ ಪ್ರೀತಿ ಸಂಕೇತವಾಗಿ ಹುಟ್ಟಿರೋ ಮಗು ಬಗ್ಗೆ ತಿಳ್ಕೊಂಡಿದ್ದೀರಾ. ಪ್ರಸಾದ ತಕೊಳ್ಳಿ. ನಮ್ಮ ಮಗುಗೆ ಒಳ್ಳೇದಾಗ್ಲಿ ಅಂತ ಹರಿಸಿ ಚಿಕ್ಕಮ್ಮ. ಈ ಮಗು ನಮ್ಮಿಬ್ರು ಪ್ರೀತಿ ಸಂಕೇತ. ನಾವಿಬ್ರು ಭೂಮಿ ಮ್ಯಾಕ್ ಇರಗಂಟ ಮಾತ್ರ ಅಲ್ಲ, ನಾವಿಬ್ರು ಸತ್ಮ್ಯಾಕು ನಮ್ಮ ಪ್ರೀತಿಗೆ ಸಾಕ್ಷಿಯಾಗಿರೋ ಅಂಥದ್ದು. ಹಿಂಗಿರುವಾಗ ನಮ್ಮಿಬ್ರು ಪ್ರೀತಿನ ಯಾರ ಕೈಯಿಂದ ತಾನೇ ಅಳ್ಸಕ್ ಸಾಧ್ಯ ಹೇಳಿ? ನಾವಿಬ್ರು ಯಾವತ್ತೂ ದೂರ ಆಗಕ್ಕಿಲ್ಲ. ನೀವು ಏಟ್ ಬೇಕಾದ್ರೂ ಪ್ರಯತ್ನ ಮಾಡಿ. 11 ದಿವಸ ಮಾತ್ರ ಅಲ್ಲ, 14 ಜನ್ಮದಾಗೂ ನಾನು ರಿಷಿ ಸರೇ ಗಂಡ ಹೆಂಡತಿಯಾಗಿ ಜೊತೆಯಾಗಿ ಬಾಳ್ತೀವಿ. ನಮ್ಮಿಬ್ರನ್ನ ಯಾರ ಕೈಯಿಂದನೂ ದೂರ ಮಾಡಕ್ ಸಾಧ್ಯ ಇಲ್ಲ. ಬರ್ಲಾ ಚಿಕ್ಕಮ್ಮ? ಕಮಲಿ, ಯಾಕಿಷ್ಟು ಲೇಟು? ಮ್ಯಾಮ್, ಅದು ಮಾತಾಡ್ಬೇಡ ನೀನು. ನಿನ್ನೆ ಗೆದ್ದಿದ್ದು ತಲೆಗೆ ಹತ್ಬಿಟ್ಟಿದ್ಯಾ? ಆಗ್ಲೇ ಕಾಲ್ ಮಾಡಿ ಬೇಗ ಬಾ ಅಂತ ಹೇಳಿದ್ದೆ ತಾನೆ? ಆದ್ರೂ ಇಷ್ಟು ಲೇಟಾಗಿ ಬಂದಿದ್ಯಾ? ಒಂದ್ ಮ್ಯಾಚ್ ಗೆದ್ದಿದ್ದಕ್ಕೆ ಇಷ್ಟೊಂದು ಕೊಬ್ಬು ಬಂದ್ಬಿಡ್ತಾ? ಮೇಡಮ್, ಅದು ಲುಕ್ ಕಮಲಿ, ಒಂದ್ ಮ್ಯಾಚ್ ಅಲ್ಲಿ ಚೆನ್ನಾಗ್ ಆಡಿ ಗೆದ್ದ ಮಾತ್ರಕ್ಕೆ ಇದು ಫೈನಲ್ ಅಲ್ಲ. ಇಲ್ಲಿ ನೀನೇ ಅಲ್ಟಿಮೇಟ್ ಅಲ್ಲ. ಪ್ರಾಕ್ಟೀಸಿಗೆ ಬರ್ಬೇಡ. ಇವತ್ತು ಕಮ್ಮಿ ದೇವಸ್ಥಾನಕ್ಕೆ ಬಂದು ಅವ್ರ ಸಿಚುವೇಶನ್ ನೋಡಿ ಎಷ್ಟು ನಗು ಬರ್ತಿತ್ತು ಗೊತ್ತಾ? ವೈ? ಅವಳ ಅಜ್ಜಿನ ಮಾತಾಡ್ಸಕ್ಕೆ ಎಷ್ಟೇ ಟ್ರೈ ಮಾಡಿದ್ರು ಅಜ್ಜಿ ಮಾತ್ರ ಮಾತಾಡೋ ಹಾಗಿಲ್ಲ. ಅವಳ ಮುಖದಲ್ಲಿ ಬೇಜಾರು. ಅಲ್ಲಮ್ಮ, ಅಜ್ಜಿನೇ ಅವಳ ಹತ್ರ ಮಾತಾಡ್ತಿಲ್ಲ ಅಂತ ಅವಳು ಇಷ್ಟೊಂದು ಬೇಜಾರಾಗ್ತಿದ್ದಾಳಲ್ಲ. ಇನ್ನ ರಿಷಿ ನನ್ನವನಾದ್ರೆ ಅವಳು ಇನ್ನೆಷ್ಟು ಬೇಜಾರಾಗ್ಬೋದು ಅಲ್ವಾ? ಮೇಡಮ್, ನನ್ನ ಮಾತು ಕೇಳಿ ಮೇಡಮ್. ಮೇಡಮ್, ನಿಂತ್ಕೊಳ್ಳಿ ಮೇಡಮ್. ನಾನು ನಿಮ್ತ ಒಂದು ವಿಷಯ ಹೇಳ್ಬೇಕು, ನೀವು ಅದನ್ನ ಕೇಳಲೇಬೇಕು. ಏನು? ನಾನು ತಾಯಿ ಆಗ್ತಿದ್ದೀನಿ ಮೇಡಮ್. ನೀವ್ ಅಜ್ಜಿ ಮುಖ ನೋಡ್ಬೇಕಿತ್ತು, ಹೇಗಾಗಿತ್ತು ಅಂತ. ತನ್ನ ಮೊಮ್ಮಗಳು ಲೈಫ್ ಎಕ್ಕುಟ್ ಹೋಗೋದನ್ನ ನೋಡಿ ಸಹಿಸ್ಕೊಳಕ್ಕಾಗದೆ ಒದ್ದಾಡ್ತಿದ್ದಾರೆ.
ಮುಚ್ಚ ಬಾಯಿ. ಅಜ್ಜಿ, ಇಷ್ಟಕ್ಕೆ ಇಷ್ಟೊಂದು ಫೀಲ್ ಆಗಬೇಡಿ. ನೀವಿನ್ನ ನೋಡೋಕೆ ತುಂಬ ಇದೆ ಅಜ್ಜಿ. ನಿಮ್ಮ ಮೊಮ್ಮಗಳು ಒಂಟಿಯಾಗಿ ಜೀವನ ಕಳೆಯೋದನ್ನ ನೀವು ನೋಡಬೇಕು. ನೋಡು, ನೀನು ಬಯಸಿದ್ದೇ ಆಗತ್ತೆ ಅಂತ ಅನ್ಕೋಬೇಡ. ದೇವ್ರ ಎಣಿಕೆನೇ ಬೇರೆ ಆಗಿರುತ್ತೆ. ಅವನೇನು ಮಾಡ್ತಾನೋ ಅದನ್ನು ಒಪ್ಕೋ ಅಷ್ಟೇ. ವಾಟ್ ಡು ಯು ಮೀನ್ ಅಜ್ಜಿ? ನಾನು ಬಯಸಿದ್ದು ಆಗಲ್ವಾ ಅಂದ್ರೆ ಏನು? ನೀನು ಬಯಸಿದ್ದು ಆಗಲ್ಲ ಅಂದ್ರೆ ಆಗಲ್ಲ ಅಂತಾನೆ ಅರ್ಥ. ನೀನು ದೇವ್ರ ವಿರುದ್ಧವಾಗಿ ಹೋಗ್ತೀನಿ ಅಂದ್ರೆ ಅವ್ನು ನೋಡ್ಕೊಂಡು ಸುಮ್ಮನೆ ಅಂತಾನೆ ಅನ್ಕೊಂಡ್ಯಾ? ಅವ್ನು ಮಾಡೋ ಕೆಲಸ ಮಾಡೇ ಮಾಡ್ತಾನೆ. ಏನು ಹೇಳ್ತಿದ್ದೀರಾ ಅಜ್ಜಿ? ನಂಗೇನು ಅರ್ಥ ಆಗ್ತಿಲ್ಲ. ನೀವಿಬ್ಬರು ಅವರನ್ನ ದೂರ ಮಾಡಬೇಕು ಅಂತ ರಾತ್ರಿ ಹಗಲು ಕಷ್ಟಪಡ್ತಾ ಇದ್ದೀರಾ. ಆದರೆ ಆ ದೇವರು ಅವರಿಬ್ರು ಯಾವತ್ತೂ ದೂರ ಆಗಬಾರ್ದು ಅಂತ ಅವಳ ಋಷಿ ಪ್ರೀತಿ ಸಂಕೇತವಾಗಿ ಅವಳ ಹೊಟ್ಟೆಯಲ್ಲಿ ಮಗು ಬೆಳೆಯೋ ಹಾಗೆ ಮಾಡಿದ್ದಾನೆ. ವಾಟ್? ನನ್ನ ಮೊಮ್ಮಗಳ ಕಮಲಿ ತಾಯಿ ಆಗ್ತಿದ್ದಾಳೆ. ಅವಳನ್ನ ನೀನು ಋಷಿಯಿಂದ ಯಾವತ್ತೂ ದೂರ ಮಾಡೋಕ್ಕಾಗಲ್ಲ. ನನ್ನ ಋಷಿ ಈಗ ಪೂರ್ತಿಯಾಗಿ ಕೆಸರಿನ ಕಾಮ್ಲಿ ಆಗೋದ್ನ. ಅಣ್ಣ, ನೀನು ಹೀಗೆ ಸುಮ್ಮನಿದ್ರೆ ಹೇಗೆ? ನಿನ್ನ ಡಿಸಿಷನ್ ಏನು ಅಂತ ಹೇಳು. ನನಗೇನು ಡಿಸೈಡ್ ಮಾಡಬೇಕು ಅಂತಾನೆ ಗೊತ್ತಾಗ್ತಿಲ್ಲ. ನೀನು ಸಪೋರ್ಟ್ ಮಾಡಬೇಕು ಅಣ್ಣ. ಅಣ್ಣ, ನೀನು ಎಷ್ಟೊಂದು ಜನ ಸ್ಟೂಡೆಂಟ್ಸ್ಗೆ, ಫ್ರೆಂಡ್ಸ್ಗೆ ಅವ್ರ ಕನಸುಗಳನ್ನ ಈಡೇರಿಸ್ಕೊಳ್ಳೋದಕ್ಕೆ ಸಪೋರ್ಟ್ ಮಾಡಿದ್ಯಾ. ಈಗ ನೀನೇ ನಿನ್ನ ಹೆಂಡತಿಗೆ ಸಪೋರ್ಟ್ ಮಾಡಲ್ವಾ? ಅಣ್ಣ, ನೀನ್ ಯಾವಾಗ್ಲೂ ಹೇಳ್ತಿರ್ತೀಯ ಅಲ್ವಾ, ಹೆಣ್ಮಕ್ಳು ಮುಂದೆ ಬರ್ಬೇಕು, ಸಾಧನೆ ಮಾಡ್ಬೇಕು ಅಂತ. ಈಗ ನೀನೇ ನಿನ್ನ ಹೆಂಡತಿ ಸಾಧನೆಗೆ ಅಡ್ಗಾಲ್ ಹಾಕೋದು ಯಾವ ನ್ಯಾಯ ಅಣ್ಣ? ಆದ್ರೆ ಕಮಲಿ ಅವರು ಪ್ರೆಗ್ನೆಂಟ್ ರಚನಾ. ಪ್ರೆಗ್ನೆನ್ಸಿ ಎಲ್ಲ ಹೆಣ್ಣಿನ ಜೀವನದಲ್ಲೂ ತುಂಬಾ ಮುಖ್ಯವಾದ ಸ್ಟೇಜು, ಒಪ್ಕೋತೀನಿ. ಆದ್ರೆ ಕಮಲಿಗೀಗ ಸಿಕ್ಕಿರೋ ಅವಕಾಶ ಲೈಫಲ್ಲಿ ಒಂದೇ ಒಂದ್ಸರಿ ಸಿಗೋ ಅಂಥದ್ದು ಅಣ್ಣ.
ಒಂದ್ಸರಿ ಯೋಚನೆ ಮಾಡು. ಎಷ್ಟು ಜನ ಹೆಣ್ಮಕ್ಳು ಸ್ಪೋರ್ಟ್ಸ್ ಆಡಿ ತಮ್ಮನ್ನು ತಾವು ಗುರುತಿಸ್ಕೊಂಡಿಲ್ಲ. ತುಂಬಾ ಜನ ಮದುವೆ ಆಗಿರೋ ಹೆಣ್ಮಕ್ಳು ಇರ್ತಾರೆ, ಅವ್ರಿಗೂ ಇಂಥದ್ದೇ ಸ್ಥಿತಿ ಎದುರಾಗಿರುತ್ತೆ. ಆಗ ಅವರು ತನ್ನ ತಾಯಿ ಆಗ್ತಿದ್ದೀನಿ ಅಂತ ಆಟ ಆಡದೆ ಇದ್ದಿದ್ರೆ ಅವ್ರ ಹೆಸರೆಲ್ಲ ನಮಗೆ ಗೊತ್ತಾಗ್ತಿತ್ತ ಅಣ್ಣ. ಅಣ್ಣ, ಕಮ್ಲಿ ಆಡಬೇಕು ಅಂದಿದ ತಕ್ಷಣ ಅವಳ ಮಗುನ್ ಮರಿಬೇಕು ಅಂತ ನಾನು ಹೇಳ್ತಿಲ್ಲ. ಕಮ್ಲಿ ಮಗು ಬಗ್ಗೆ ಕಾಳಜಿ ತಗೊಂಡು ಹುಷಾರಾಗಿ ಆಟ ಆಡ್ಬೋದು ಅಲ್ವಾ? ಆದ್ರೆ ಅದಕ್ಕೆ ನಿನ್ ಸಪೋರ್ಟ್ ಬೇಕು ಅಣ್ಣ. ನಿನ್ ಸಪೋರ್ಟ್ ಇಲ್ಲ ಅಂದ್ರೆ ಕಮ್ಲಿ ಅವಳ ಕನ್ಸನ್ನ ಅರ್ಧಕ್ಕೆ ಕೈ ಬಿಡ್ಬೇಕಾಗುತ್ತೆ. ಪ್ರತಿ ಹೆಜ್ಜೆಲೂ ನೀನು ಅವಳ ಜೊತೆ ಇದ್ದವನು. ಈಗ ಬೇಡ ಅನ್ಬೇಡ ಅಣ್ಣ. ಪ್ರೆಗ್ನೆಂಟ್ ಆಗಿರೋ ಎಷ್ಟೋ ಜನ ಹೆಣ್ಮಕ್ಳು ಈಗಲೂ ಕೆಲಸ ಮಾಡ್ತಿದ್ದಾರೆ. ಆಫೀಸ್ಗೆ ಪ್ರತಿದಿನ ಬಸ್ಸಲ್ಲಿ ಆಟೋಲಿ ಅಪ್ ಅಂಡ್ ಡೌನ್ ಮಾಡ್ತಿದ್ದಾರೆ, ನೈಟ್ ಶಿಫ್ಟ್ ಮಾಡ್ತಿದ್ದಾರೆ. ಕಬಡ್ಡಿ ಕೂಡ ಹಾಗೆ ಅಣ್ಣ. ನೀನೊಬ್ಬ ಕಮ್ಲಿ ಪರವಾಗಿ ನಿಂತ್ಕೊ, ಅವಳ ಮಗುನು ಕಾಪಾಡ್ಕೊಂಡು ಮ್ಯಾಚ್ನು ಗೆಲ್ಬೋದು ಅಣ್ಣ. ನೀನು ಅವಳ ಜೊತೆಗಿರು. ಹೌದಾ ಕಮಲಿ? ಹೋ, ಕಂಗ್ರಾಟ್ಸ್. ಅದಕ್ಕೇನಾ ನೀನ್ ಲೇಟಾಗಿ ಬಂದಿದ್ದು? ಹೌದು ಮೇಡಮ್. ಸರಿ, ಇನ್ಯಾವತ್ತೂ ಪ್ರಾಕ್ಟೀಸಿಗೆ ಲೇಟಾಗಿ ಬರಬೇಡ. ಇವತ್ತು ಮ್ಯಾಚ್ ಇದೆ. ಮೇಡಮ್, ನಾನು ಮ್ಯಾಚ್ ಆಡಕ್ಕಿಲ್ಲ. ಬೇಬಿ ಬೇಬಿ, ಏನಿದೆಲ್ಲ? ಯಾಕೆ ಹೀಗೆ ಮಾಡ್ತಿದ್ಯಾ? ಇದು ನೀವು ಕೇಳೋ ಕ್ವೆಶ್ಚನ್ ಅಲ್ವಾ? ನಿಮಗೆ ಯಾಕೆ ಅರ್ಥ ಆಗ್ತಿಲ್ಲ? ನಾನು ಹುಚ್ಚಿ ತರ ಲವ್ ಮಾಡಿರೋ ಹುಡುಗ ಮದ್ವೆ ಆಗಿದ್ದಾನೆ ಅಂತ ಇಲ್ಲಿವರೆಗೂ ಡೈಜೆಸ್ಟ್ ಮಾಡಕ್ ಆಗ್ತಿರ್ಲಿಲ್ಲ. ಬಟ್ ಈಗ ಅವನಿಗೆ ಮಗು ಆಗ್ತಿದೆ ಅನ್ನೋದನ್ನ ನಾನು ಹೇಗೆ ಡೈಜೆಸ್ಟ್ ಮಾಡ್ಕೊಳ್ಳಿ? ಈ ನ್ಯೂಸ್ನ ಕೇಳಿ ನನಗೆ ಮುಗ್ದೋಯ್ತು ಅಂತ ಅನ್ಸಿದೆ. ನನಗೆ ಹುಚ್ಚಿಡ್ತಿರೋ ತರ ಆಗ್ತಿದೆ ಮಾವ, ಹುಚ್ಚಿಡ್ತಿರೋ ತರ ಆಗ್ತಿದೆ ಮಾವ. ನನ್ನ ಬೇನ ಹೇಗೆ ಅರ್ಥ ಮಾಡ್ಕೋತಿಲ್ಲ ನೀವು? ಏನ್ ಹೇಳ್ತಿದ್ಯಾ ಕಮಲಿ? ಮ್ಯಾಚ್ ಆಡಲ್ವಾ? ಇವತ್ತು ಇಂಪಾರ್ಟೆಂಟ್ ಮ್ಯಾಚ್ ಇದೆ. ನಾನು ಈ ಸ್ಥಿತಿನಾಗೆ ಮ್ಯಾಚ್ ಆಡೋದು ಸರಿಯಲ್ಲ ಮೇಡಮ್. ಅದಕ್ಕೆ ನಾನು ಮ್ಯಾಚ್ ಆಡಕ್ಕಿಲ್ಲ. ಏನ್ ಹೇಳ್ತಾ ಇದ್ಯಾ ಅಂತ ಗೊತ್ತಿದ್ಯಾ ನಿನ್ಗೆ? ಇಷ್ಟೆಲ್ಲ ಕಷ್ಟಪಟ್ಟು ಈ ಲೆವೆಲ್ಗೆ ಬಂದಿರೋದು ಮ್ಯಾಚ್ ಆಡಲ್ಲ ಅಂತ ಹೇಳೋದಿಕ್ಕ? ನೀನ್ ಎಷ್ಟು ವರ್ಷಗಳಿಂದ ಈ ಕನ್ಸನ್ನ ಕಟ್ಟಿದ್ಯಾ ಅಂತ ಗೊತ್ತು ಕಮಲಿ. ನಿನ್ನ ಶ್ರಮಕ್ಕೆ ಈಗ ಟೀಮ್ಗೆ ಸೆಲೆಕ್ಟ್ ಆಗಿದ್ಯಾ, ಒಂದ್ ಮ್ಯಾಚ್ ಕೂಡ ಗೆಲ್ಸಿದ್ಯಾ. ಇನ್ನೆರಡು ಮ್ಯಾಚ್ ಇದೆ, ಇಡೀ ಟೀಮು ಗೆಲುವಿನ ಕನ್ಸ್ ಕಾಣ್ತಿದೆ. ಈ ಟೈಮಲ್ಲಿ ಈ ತರ ಹೇಳ್ತೀಯಲ್ಲ ಕಮಲಿ? ನಾನು ಯೋಚನೆ ಮಾಡೇ ಹೇಳ್ತಿದ್ದೀನಿ ಮೇಡಮ್. ಯಾವುದೇ ಕಾರಣಕ್ಕೂ ನಾನು ಮ್ಯಾಚ್ ಆಡಕ್ಕಿಲ್ಲ. ಸ್ಟಾಪ್ ಇಟ್ ಕಮಲಿ, ಮತ್ತೆ ಮತ್ತೆ ಅದನ್ನೇ ಹೇಳ್ಬೇಡ. ಇದೇನ್ ಹುಡುಗಾಟ ಅಲ್ಲ, ನಿನ್ನ ಇಷ್ಟ ಬಂದ ಹಾಗೆ ಡಿಸಿಷನ್ ತಗೊಳ್ಳೋದಿಕ್ಕೆ. ನೀನೇನಕ್ ಮ್ಯಾಚ್ ಆಡಲ್ಲ? ಹಾ, ನೀನ್ ಪ್ರೆಗ್ನೆಂಟ್ ಅಂತಾನಾ? ನೀನ್ ಪ್ರೆಗ್ನೆಂಟ್ ಆದ್ರೆ ನಿನ್ ಕನ್ಸುಗಳನ್ನ ಗಿವ್ ಅಪ್ ಮಾಡ್ಬೇಕಾ?
ಇದು ನನ್ನ ಕನ್ಸು ಮಾತ್ರ ಅಲ್ಲ ಮೇಡಮ್, ನನ್ನ ಗಂಡನ ಕನ್ಸು ಕೂಡ. ಈ ನನ್ನ ಹೊಟ್ಟೆ ಆಗಿರೋ ಈ ಜೀವ ನಮ್ಮನೆ ವಾರಸ್ದಾರ. ಇದ್ರ ಜೊತೆಗೆ ಆಟಾಡೋ ಯಾವ ಅಧಿಕಾರನೂ ನನಗಿಲ್ಲ. ನಾನು ಯಾವತ್ತೂ ನನ್ನ ಮನೆಗೆ ಒಳ್ಳೇದಾಗ್ಲಿ ಅಂತಾನೆ ಬಯಸ್ತೀನಿ. ನಾನಿವತ್ತೇನ ಮ್ಯಾಚ್ ಆಡಿ ನನಗೇನೋ ಹೆಚ್ಚು ಕಮ್ಮಿ ಆದರೆ ನನ್ನ ಮನೆಯಾಗೆ ಯಾರೂ ಖುಷಿಯಾಗಿರೋಕ್ಕಿಲ್ಲ ಮೇಡಮ್. ಅದು ಅಲ್ಲದೆ ನನ್ನ ಗಂಡಂಗೆ ಮಕ್ಕಳಂದ್ರೆ ಸ್ಯಾನೆ ಇಷ್ಟ. ನಾನು ತಾಯಿ ಆಗ್ತಿದ್ದೀನಿ ಅಂದ ತಕ್ಷಣ ಅವ್ರ ಪಟ್ಟು ಸಂಭ್ರಮ ಅಷ್ಟಿಷ್ಟಲ್ಲ. ಅವ್ರು ನೊಂದ್ಕೊಳ್ಳೋದು ನನಗಿಷ್ಟ ಇಲ್ಲ ಮೇಡಮ್. ಅವ್ರು ಯಾವಾಗಲೂ ನಗ್ನಾಗ್ತಾ ಇರಬೇಕು. ಫಸ್ಟ್ ಡೇ ನಿನ್ ರೆಸೊಲ್ಯೂಷನ್ ಹೇಳ್ದಾಗ ಕರ್ನಾಟಕಕ್ಕೋಸ್ಕರ ಆಡ್ತೀನಿ ಅಂದೆ, ಅದು ಸುಳ್ಳ? ಈಗ ನಿನ್ ಮನೆಯವ್ರಿಗೋಸ್ಕರ ಕರ್ನಾಟಕ ಸೋತ್ರುನು ಓಕೆನಾ? ಮೇಡಮ್, ಕರ್ನಾಟಕ ನನ್ನ ತಾಯಿ. ಅದಕ್ಕೋಸ್ಕರ ನಾನು ಮ್ಯಾಚ್ ಆಡಿ ಗೆಲ್ಲಬೇಕು ಅನ್ನೋದು ನಿಜ. ನಾನಿಲ್ದೆ ಹೋದ್ರೂ ನಮ್ಮ ಟೀಮ್ನಾಗಿರೋ ಸ್ಪರ್ಧಿಗಳು ಆಡಿ ಆ ಮ್ಯಾಚ್ನ ಗೆಲ್ಬೋದು. ಆದರೆ ಈ ಹೊಟ್ಟೆನಾಗಿರೋ ಮಗುಗೆ ನಾನು ಮಾತ್ರ ತಾಯಿ ಮೇಡಮ್. ಇದನ್ನ ಕಾಪಾಡ್ಕೋಬೇಕಾಗಿರೋದು ನಾನು ಮಾತ್ರ ಅಲ್ವಾ? ಏನ್ ಕಮಲಿ, ಟಿಪಿಕಲ್ ಇಂಡಿಯನ್ ವುಮನ್ ತರ ಮಾತಾಡ್ತಿದ್ಯಾ? ಇವತ್ತಿನ ಹುಡುಗಿ ನೀನು ಸ್ವಲ್ಪ ಪ್ರಾಕ್ಟಿಕಲ್ ಆಗಿ ಥಿಂಕ್ ಮಾಡು. ಮೇಡಮ್, ಹೇಳೋದು ತುಂಬಾನೇ ಸುಲಭ, ಆದ್ರೆ ಅಷ್ಟು ಸುಲಭವಾಗಿ ನಮ್ಮವ್ರನ್ನ ನಮ್ಮ ತನನ ಬಿಟ್ಕೊಡಕ್ಕಾಗಕ್ಕಿಲ್ಲ. ನನ್ನ ಟಿಪಿಕಲ್ ವುಮನ್ ಅಂತ ಹೇಳಿದ್ರಲ್ಲ, ನೀವ್ಯಾಕೆ ಮೇಡಮ್ ನಿಮ್ ಕತ್ನಾಗೆ ತಾಳಿ ಹಾಕೊಂಡಿದ್ದೀರಾ? ಈ ತಾಳಿನ ತೆಗೆಯಕ್ಕೆ ನಿಮ್ತನ, ನಿಮ್ ನಂಬಿಕೆ ಇದೆಲ್ಲ ಅಡ್ಡ ಬರ್ತಾ ಇತ್ತೆ ಅಲ್ವಾ? ನನಗೂ ಅಟ್ಟಯ್ಯ ಮೇಡಮ್. ನಾನು ಗರ್ಭಿಣಿ ಆಗಿರುವಾಗ ನನ್ನ ಮಗು, ನನ್ನ ಮನೆಯವ್ರ ಬಗ್ಗೆ ಯೋಚನೆ ಮಾಡದೆ ಆಟ ಆಡೋದಕ್ಕೆ ನನಗೆ ಮನಸ್ಸು ಒಪ್ತಾ ಇಲ್ಲ. ದಯವಿಟ್ಟು ನನ್ನ ಕ್ಷಮಿಸ್ಬಿಡಿ, ನಾನು ಆಟ ಆಡೋಕ್ಕಿಲ್ಲ. ನಾನು ಕರ್ನಾಟಕಕ್ಕೋಸ್ಕರ ಆಡ್ತಿದ್ದೀನಿ ಮೇಡಮ್. ಯಾರೇ ಬಂದ್ರೂ ನನ್ನ ರಿಷಿ ಸರ್ನ ದೂರ ಮಾಡಕ್ಕೆ ಸಾಧ್ಯನೇ ಇಲ್ಲ.